ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI 2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ
AI-2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI-2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋದು. ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ AI-2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ. ಮೇಲೆ ವಿಮಾನ ದುರಂತಗಳು ಅವಘಡಗಳು ನಡೀತಾ ಇದೆ. ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರುವಂತಹ ಒಂದು ಘಟನೆ ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದ ವಿಮಾನದ ಜೊತೆಗೆ ಆಗಿರುವಂತದ್ದು. AI-2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಏನೂ ತೊಂದರೆ ಆಗಿಲ್ಲ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಪತನ ಘಟನೆಗೂ ಕೂಡ ಬರ್ಡ್ ಸ್ಟ್ರೈಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ಹಕ್ಕಿ ಡಿಕ್ಕಿ ಹೊಡೆದಿದೆಯೋ ಇಲ್ವೋ, ಆದರೆ ಆ ರೀತಿಯ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾತುಗಳಾಗ್ತಾ ಇತ್ತು. ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿದೆ, ಹಕ್ಕಿ ಡಿಕ್ಕಿ ಹೊಡೆದಿಲ್ಲ ಅಂತ. ಆ ಮಾತು ಬೇರೆ. ಆದರೆ ಇಲ್ಲಿ ಈಗ ತಾವು ಏನು ಗಮನಿಸ್ತಾ ಇದ್ರಿ, ಈಗ ನಾವೇನು ಸುದ್ದಿಯನ್ನ ಕೊಡ್ತಾ ಇದ್ದೀವಿ, ಏರ್ ಇಂಡಿಯಾ ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿರೋದು. ಹೈದರಾಬಾದ್ನಿಂದ ಮುಂಬೈಗೆ ಹೊರಟಿದ್ದಂತಹ ವಿಮಾನ AI-2874 ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದಿದೆ. ಹಕ್ಕಿ ಡಿಕ್ಕಿ ಹೊಡೆದ ಬಳಿಕ ಸುರಕ್ಷಿತವಾಗಿ ವಿಮಾನ ತೆರಳಿದೆ. ಯಾವುದೇ ರೀತಿಯ ಅವಾಂತರ ಆಗಿಲ್ಲ. ಹಕ್ಕಿ ಡಿಕ್ಕಿ ಹೊಡೆದ್ರೆ ದೊಡ್ಡ ದೊಡ್ಡ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ. ಆ ರೀತಿಯ ಉದಾಹರಣೆಗಳು ಕೂಡ ಇದೆ. ಆದರೆ ಅದೃಷ್ಟವಶಾತ್ ಏನು ಸಮಸ್ಯೆ ಆಗಿಲ್ಲ.